ಇದರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ರಣವಳಿಗೆ ಐಟಿ ಸಿಟಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿದೆ. ರಸ್ತೆ, ಏರಿಯಾ, ಮನೆ ಎಲ್ಲೆಲ್ಲೂ ಕೂಡ ನೀರೋ ನೀರು. ಮಳೆಗೆ ಬ್ರ್ಯಾಂಡ್ ಬೆಂಗಳೂರಿನ ಒಂದು ಬಣ್ಣ ಬಟಾಬೈಲಾಗಿದೆ. ಒಂದೇ ಒಂದು ಮಳೆಗೆ ಬೈಕ್ ತೇಲ್ತಾ ಇದೆ, ಕಾರು ಅರ್ಧಂಬರ್ಧ ಮುಳುಗಡೆಯಾಗಿದೆ. ಇನ್ನ ರಸ್ತೆಗಳು ಕೂಡ ಕೆರೆಯಂತಾಗಿದೆ. ರಾತ್ರಿ ಸುರಿದಂತಹ ಮಳೆಗೆ ಹಲವು ಪ್ರದೇಶಗಳು ಜಲಾವೃತವಾಗಿರುವಂತದ್ದು. ಮಧ್ಯಾಹ್ನವಾದ್ರೂ ಕೂಡ ಇನ್ನ ಕೃತಕ ಪ್ರವಾಹ ತಗ್ಗುತ್ತಾ ಇಲ್ಲ. ಒಂದೇ ಒಂದು ಮಳೆಗೆ ಐಟಿ ಸಿಟಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲವಾಗಿದೆ. ಬೆಂಗಳೂರಿನ ಹಲವೆಡೆ ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಎಲ್ಲಾ ಬೆಂಗಳೂರಿನ ಒಂದು ಬಣ್ಣ ಏನಿದೆ ಅದು ಬಟಾಬೈಲಾಗ್ತಾ ಇದೆ. ಮಳೆ ಬರ್ತಾ ಇದೆ. ಮಳೆ ಬರುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಮುಂಚೆನೆ ನೀಡಿತ್ತು. ಇನ್ನ ಈ ಕುರಿತಂತೆ ಮೇ ಆಗಿರ್ಬೋದು, ಜೂನ್ ಆಗಿರ್ಬೋದು, ಜುಲೈ ಆಗಿರ್ಬೋದು, ಇದೆಲ್ಲವೂ ಕೂಡ ಮಳೆಗಾಲ ಬರುವಂತಹ ತಿಂಗಳುಗಳಾಗಿದೆ. ಮಳೆಗಾಲ ಬರುವಾಗ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು? ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಗ್ತಾ ಇರುವಂತದ್ದು. ಪ್ರತಿ ವರ್ಷವೂ ಕೂಡ ಆ ರಸ್ತೆ ಅಲ್ಲಿ ಮುಳುಗಡೆ ಆಯ್ತು, ಈ ರಸ್ತೆ ಇಲ್ಲಿ ಮುಳುಗಡೆ ಆಯ್ತು, ಆ ಅಂಡರ್ ಪಾಸ್ ಅಲ್ಲಿ ಮುಳುಗಡೆ ಆಯ್ತು. ಅಲ್ಲಿಗೆ ಒಂದಷ್ಟು ಜನ ಬೋಟಲ್ಲಿ ಹೋದ್ರು, ಸಾಂತ್ವನ ಹೇಳಿದ್ರು, ಅವರಿಗೆ ಅಗತ್ಯವಾದಂತಹ ವಸ್ತುಗಳನ್ನ ಪೂರೈಕೆ ಮಾಡಿದ್ರು, ಅವರ ಒಂದು ಕಷ್ಟಗಳನ್ನ ಕೇಳ್ಕೊಂಡ್ರು, ಹೇಳ್ಕೊಂಡ್ರು, ಬಂದ್ರು, ಇದೇ ಆಯ್ತು. ಪ್ರತಿ ಬಾರಿಯೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಇದೇ ರೀತಿ ಆಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಆಡಳಿತಾಧಿಕಾರಿಗಳು ಇದೇ ರೀತಿ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾರೆ? ಯಾವ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ, ಯಾವ ಲೇಔಟ್ ನೀರಿನಿಂದ ಮುಳುಗಡೆ ಆಗಿ ಹೋಗಿದೆ, ಅಲ್ಲಿಗೆ ಒಂದು ರೆಸ್ಕ್ಯೂ ಬೋಟ್ ಆಪರೇಷನ್ ಮೂಲಕ ಹೋಗ್ತಾರೆ, ಇಲ್ಲ ಟ್ರ್ಯಾಕ್ಟರ್ ಮೂಲಕ ಹೋಗ್ತಾರೆ. ಅಲ್ಲಿನ ಜನನ ಮಾತಾಡಿಸ್ತಾರೆ, ನಾವಿದನ್ನ ಸರಿಪಡಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ವರ್ಷದ 365 ದಿನ ಏನ್ ಕ್ರಮಗಳನ್ನ ತೆಗೆದುಕೊಳ್ತಾರೆ? ಏನು ಕ್ರಮಗಳನ್ನ ಕೂಡ ತೆಗೆದುಕೊಂಡಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಜಕ್ಕೂ ಕೂಡ ಸಾಯಿ ಲೇಔಟ್ ಆಗಿರ್ಬೋದು, ಕೋರ್ಮಂಗ್ಲ ಆಗಿರ್ಬೋದು, ಈಜಿಪುರ ಆಗಿರ್ಬೋದು, ಕೆಂಗೇರಿ ಆಗಿರ್ಬೋದು, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಜಿಪುರದಲ್ಲಿ ಪಾಪ ಈಜಾಡೋ ಅಂತ ಪರಿಸ್ಥಿತಿ ತಂದೊಡ್ಡಿದ್ದಾರೆ ನಮ್ಮ ಬೆಂಗಳೂರಿನ ಅಧಿಕಾರಿಗಳು. ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರತಿ ವರ್ಷವೂ ಕೂಡ ಮಳೆಗಾಲ ಬಂತು ಅಂದ್ರೆ ಇದೇ ಪರಿಸ್ಥಿತಿ. ಆದ್ರೆ ಏನ್ ಕ್ರಮ ತೆಗೆದುಕೊಳ್ತಾರೆ ಅಧಿಕಾರಿಗಳು? ಜನಪ್ರತಿನಿಧಿಗಳು ಎಲ್ಲಿದ್ದಾರೆ? ಜನರ ಗೋಳನ್ನ ಕೇಳೋಕೆ ಜನಪ್ರತಿನಿಧಿಗಳೇ ಇಲ್ಲ ಅಂದಾಗ ಜನರು ಯಾರ ಹತ್ರ ಸಂಕಷ್ಟವನ್ನ ಹೇಳ್ಕೊಳ್ತಾರೆ? ಸಾಯಿ ಲೇಔಟ್ ಆ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಸಾಯಿ ಲೇಔಟ್ನ ಜನರ ಒಂದು ಪರಿಸ್ಥಿತಿ ಸಾಯೋ ಹಾಗೂ ಇಲ್ಲ, ಬದುಕೋ ಹಾಗೂ ಇಲ್ಲ, ಹಾಗಾಗಿ ಹೋಗಿದೆ. ಯಾಕಂದ್ರೆ ಜನಪ್ರತಿನಿಧಿಗಳು ಸ್ಪಂದನೆಯನ್ನ ನೀಡ್ತಾ ಇಲ್ಲ. ತುಷಾರ್ ಗಿರಿನಾಥ್ ಅವರು ಕೂಡ ಬಂದಿದ್ರು ಬೆಳಿಗ್ಗೆ ಸಾಯಿ ಲೇಔಟ್ಗೆ, ಇನ್ನ ಪರಿಶೀಲನೆ ಕೂಡ ಮಾಡಿದ್ರು. ಅಷ್ಟೇ, ಹೋದ ವರ್ಷ ಏನು ಒಂದು ಆಶ್ವಾಸನೆ ಕೊಟ್ಟಿದ್ರು, ಈ ವರ್ಷನೂ ಅದೇ ಆಶ್ವಾಸನೆ ಕೊಡ್ತಾರೆ ಅಷ್ಟೇನೆ. ಆದ್ರೆ ಸಂಪೂರ್ಣವಾದಂತಹ ಒಂದು ಪರಿಹಾರ ಮಾರ್ಗವನ್ನ ಏನ್ ಕಂಡುಕೊಡ್ತಾರೆ ಜನರಿಗೆ? ಏನು ಕಂಡುಕೊಡಲ್ಲ. ಇನ್ನು ಕೋರ್ಮಂಗ್ಲದ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಇಡೀ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಏನಿದೆ ಅದು ಸಂಪೂರ್ಣವಾಗಿ ಮುಳುಗಿ ಹೋಗಿರುವಂಥದ್ದು. ಕೆಂಗೇರಿ ಆಗಿರ್ಬೋದು, ಕೆಂಗೇರಿಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಇನ್ನ ಭಾರಿ ಮಳೆಗೆ ಈಜಿಪುರದಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ಮನೆಗಳಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಜನರು ಪರದಾಟ ಆಡ್ತಾ ಇದ್ದಾರೆ. ಆರ್ಗೆ ರೋಡ್ನಲ್ಲಿ 10 ಮನೆಗಳಿಗೆ ನುಗ್ಗಿದೆ ಮಳೆಯ ನೀರು. ಮನೆಗಳಿಗೆ ಮಳೆ ನೀರು ನುಗ್ಗಿದ್ರು ನಿವಾಸಿಗಳು ಕಂಗಾಲಾದ್ರೂ ಕೂಡ ಜನಪ್ರತಿನಿಧಿಗಳು ಮಾತ್ರ ಅಲ್ಲಿನ ಒಂದು ಸ್ಥಳಕ್ಕೆ ಬರ್ತಾ ಇಲ್ಲ. ಮೋಟಾರ್ ಮೂಲಕ ಜನರು ನೀರನ್ನ ಹೊರಗಾಗ್ತಾ ಇದ್ದಾರೆ. ಕರೆಂಟ್ ಶಾಕ್ನಿಂದ ಜಸ್ಟ್ ಮಿಸ್ ಆಗಿದ್ದಾರೆ ನಿವಾಸಿಗಳು. ರಸ್ತೆ ಬದಿ ನಿಂತಿದ್ದಂತಹ ಹಲವು ಬೈಕ್ಗಳು ಕೂಡ ನೀರಿನಲ್ಲಿ ಮುಳುಗಡೆಯಾಗಿ ಹೋಗಿರುವಂತದ್ದು. ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ರು ಕೂಡ ನೋ ಯೂಸ್. ಭಾರಿ ಮಳೆಗೆ ಈಜಿಪುರದಲ್ಲಿ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿರುವಂತದ್ದು. ಈಜಿಪುರದ ಜನ ಪಾಪ ಈಜಾಡ್ಕೊಂಡು ಹೋಗೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಬೆಂಗಳೂರಲ್ಲಿ. ಆದ್ರೆ ಜನಪ್ರತಿನಿಧಿಗಳು ಮಾತ್ರ ಇದ್ಯಾವುದು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ವೇನೋ ಅವರಿಗೆ.
ಪಾಪ ಮನೇಲಿ ಆರಾಮಾಗಿ ಮಲ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಇನ್ನು ಮನೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ಕೂಡ ಚಲ್ಲಾಪಿಲ್ಲಿ ಆಗಿದೆ. ಎಲ್ಲಾ ವಸ್ತುಗಳು ಕೂಡ ಮನೆಯಲ್ಲಿರುವಂತ ಎಲ್ಲಾ ವಸ್ತುಗಳು ಕೂಡ ನೀರಲ್ಲಿ ತೇಲಾಡ್ಕೊಂಡು ಹೋಗಿರುವಂತದ್ದು. ಈಗ ನೋಡ್ತಾ ಇದ್ದೀರಾ ಬೆಂಗಳೂರಿನ ಸ್ಥಿತಿ, ಏನ್ ಅನ್ಸುತ್ತೆ? ಏನ್ ಅನಿಸುತ್ತೆ, ಏನ್ ಹೇಳೋದಮ್ಮ? ಹುಷಾರಿಲ್ಲ. ಇಲ್ಲ, ಎಲ್ಲಾರ್ಗು ಮೈ ಹುಷಾರಿಲ್ಲ. ನಮ್ಮ ಯಜಮಾನ್ರು ಕೇಳಿ, ಇವ್ರು ನಮ್ಮ ಯಜಮಾನ್ರಿಗೆ ಎಷ್ಟು ಹುಷಾರಿಲ್ಲ ಹಿಂಗೆಲ್ಲ ಆಯ್ತಂದ್ರೆ ಹೆಂಗ ಅವ್ರನ್ನ ನೋಡ್ಕೊಳ್ಳೋದು? ಹಾಸ್ಪಿಟ್ಲಿಗೆ ಹೋಗೋದು ಬರೋದು. ಇವ್ರು ನೆನ್ನೆನೆ ಬಂದಿದ್ರು, ಸಾಯಂಕಾಲ ಬಂದು ಎದುರು ಮನೆಯವರು. ಹಿಂಗಾಗೋಯ್ತು. ಎಲ್ಲರೂ ಸೀನಿಯವರೇ ಈಗ ಜಾಸ್ತಿ ಇರೋದಿಲ್ಲ. ಯಾವ್ದನ್ನ ಒಂದು ಮಾಡ್ಬೇಕಿಲ್ವಾ? ಅಧಿಕಾರಿಗಳು ಯಾರು ಬಂದಿಲ್ಲ, ಯಾರು ಬಂದಿಲ್ಲ, ಎಲ್ಲ ಫೋನ್ ಮಾಡ್ತಾರೆ, ಯಾರು ಬಂದಿಲ್ಲ, ಬಂದು ನೋಡ್ಲೂ ಇಲ್ಲ. ಮತ್ತೆ ಈಗ ಊಟ ಎಲ್ಲ ಹೇಗ್ ಮಾಡಿದ್ರ? ಯಾವ್ದು ನಮ್ಮ ಹತ್ರ ನನ್ನ ಕೈಯಿಂದ ಆಗೋದು ಕೊಡ್ತೀನಿ ನಾನು. ಓಕೆ ಮೇಡಮ್, ನಮಸ್ತೆ. ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ವೀಣಾ ಸರಾವ್ ಅಂತ. ನಾನು ಇಲ್ಲಿನ ರೆಸಿಡೆಂಟ್. ನಿಮ್ಮ ಏರಿಯಾದ ಸ್ಥಿತಿ? ಸ್ಥಿತಿ ಕೇಳಲೇಬೇಡಿ. ನಾವೆಲ್ಲ ನೀರಲ್ಲಿ ಮುಳುಗೋಗಿದೀವಿ. ರೋಡ್ ಎಲ್ಲ ಹೊಳೆ ತರ ಆಗೋಗಿದೆ. ಮನೆಗಳು 3-4 ಫೀಟ್ ನೀರು ತುಂಬಿಕೊಂಡು ಹೋಗಿದೆ. ಕಾರ್ ಪಾರ್ಕಿಂಗ್ ಅಲ್ಲಿ 1.5 ಫೀಟ್, ನಮ್ಮನೆ ಎಷ್ಟು ಒಂದು 6 ಫೀಟ್ ಹೈ ಇದೆ, ಆದ್ರೂ 1.5 ಫೀಟ್ ನೀರಿತ್ತು. ಎಲ್ಲ ಕಾರ್ ಪಾರ್ಕಿಂಗ್ಸ್, ಲೋ ಇರೋ ಕಾರ್ ಪಾರ್ಕಿಂಗ್ಸ್ ಫುಲ್ ನೀರ್ ತುಂಬಿಕೊಂಡು ಹೋಗಿದೆ. ಮನೆಯಲ್ಲಿ ಫ್ರಿಡ್ಜ್ ಅಂತೆ ಯಾವ ಸಾಮಾನು ನೀರಲ್ಲಿ ಎಲ್ಲ ನೀರಲ್ಲಿ ಹೋಗ್ಬಿಟ್ಟಿದೆ. ಮತ್ತೆ ಇಲ್ಲಿ ರಾಜಕಾಲುವೆ, ಯಾವ್ದು ರಾಜಕಾಲುವೆ ಸೀರಿಯಸ್ ಆಗಿ ಪ್ಲಾನಿಂಗ್ ಇಲ್ಲ. ಇಲ್ಲಿ ಮೇನ್ ರಾಜಕಾಲುವೆ, ಸೆಕೆಂಡರಿ ರಾಜಕಾಲುವೆಯಿಂದ ಮೇನ್ ರಾಜಕಾಲುವೆಗೆ ನೀರ್ ಹೋದ್ರುನು ಅದು ನೀರ್ ಹೋಗಕ್ಕೆ ಬಿಡ್ತಾ ಇಲ್ಲ, ಯಾಕಂದ್ರೆ ಫೋರ್ಸ್ ಅಷ್ಟೊಂದಿದೆ. ಮತ್ತೆ ಬೆಳಂದೂರ್ ಲೇಕ್ ಸರಿ ಮಾಡಕ್ ಹೋಗ್ತಾ ಇದಾರೆ. ಇವ್ರು ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಏನು ಮಾಡಿಲ್ಲ. ಬೆಳಂದೂರ್ ಲೇಕ್ ನ ಸರಿ ಮಾಡ್ಬೇಕಾದ್ರೆ ಫಸ್ಟ್ ಪ್ಲಾನ್ ಮಾಡಿ, ಮಳೆ ಬಂದ್ರೆ ನಾವು ಹೇಗ್ ಮಾಡೋದು, ನೀರನ್ನು ಹೇಗೆ ತಡೆಯೋದು ಅಂತ ಹೇಳಿ ಪ್ಲಾನಿಂಗ್ ಇಲ್ಲ. ಆ ಬೆಳಂದೂರ್ ಲೇಕ್ ಗೆ ಹೋಗೋ ನೀರೆಲ್ಲ ಈ ತರ ಡೈವರ್ಟ್ ಆಗಿ ರಾಜಕಾಲುವೆ ಓವರ್ಫ್ಲೋ ಆಗಿ ಎಲ್ಲರ ಮನೆಯಲ್ಲೂ ನೀರು, ಇಲ್ಲಿ ನೀರು, ಪಕ್ಕದ್ದು 1st, 2nd, 3rd, 4th ಕ್ರಾಸ್ ಎಲ್ಲ ನೀರು ಮೇಡಮ್. ಅದನ್ನ ಪಂಪ್ ಹಾಕಿ ಎಲ್ಲ ಹೊರಗಡೆ ತಗೊಂಡೋಗ್ತಾ ಇದಾರೆ. ನೀವೇ ನೋಡ್ತಾ ಇದ್ದೀರಾ. ಎಲ್ಲರಿಗೂ ಏನ್ ಕಾಂಪನ್ಸೇಷನ್ ಕೊಡ್ತಾರಾ? BBMP ಅವ್ರು ಏನ್ ನಿದ್ದೆ ಮಾಡ್ತಾ ಇದಾರಾ? ನಮ್ಮ ಪಾಲಿಟಿಷಿಯನ್ಸ್ ನಿದ್ದೆ ಮಾಡ್ತಾ ಇದಾರಾ? ಅದನ್ನ ಪ್ಲೀಸ್ ನಮ್ಗೆ ಖಂಡಿತ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಮೇಡಮ್. ರಾಜಕಾಲುವೆ ಸರಿಯಾಗಿ ಪ್ಲಾನಿಂಗ್ ಮಾಡಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಮೇಡಮ್. ಮೇಡಮ್, ಈಗ ಇಲ್ಲಿ ಯಾರೋ ಅಧಿಕಾರಿಗಳು ಬಂದಿಲ್ಲ ಅಂತ ಕೇಳ್ಪಟ್ಟೆ ನಾನು. ಆದ್ರೆ ವೋಟ್ ಹಾಕ್ಸ್ಕೊಳಕ್ ಬರುವಂತ ಅಧಿಕಾರಿಗಳು ಸಮಸ್ಯೆ ಇದ್ದಾಗ ಬರೋದಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಖಂಡಿತ ಮೇಡಮ್. ಇದು ಏನಕ್ಕೆ ಬರಲ್ಲ ಅಂದ್ರೆ ಇದು ಅವ್ರ ವೋಟ್ ಬ್ಯಾಂಕ್ ಅಲ್ಲ. ವೋಟ್ ಬ್ಯಾಂಕ್ ಏನು, ಸ್ಲಮ್ಸ್ ಎಲ್ಲ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಸ್ಲಮ್ಸ್ ಗೆ ಹೋಗ್ತಾರೆ, ಅಲ್ಲಿ ವೋಟ್ ಸಿಗುತ್ತೆ ಅಂತ ಅಲ್ಲಿ ಹೋಗ್ತಾರೆ. ನಾವೆಲ್ಲ ವೋಟ್ ದುಡ್ಡು ತಗೊಳಲ್ಲ, ಆದ್ರಿಂದ ನಮ್ಮ ಹತ್ರ ಯಾರು ಬರಲ್ಲ. ನಮ್ ಪ್ರಾಬ್ಲಮ್ ಹೇಳ್ಕೊಂಡ್ರು ಬಂದು ನೋಡೋರು ಯಾರಿಲ್ಲ. ಇದೇ ನೆಕ್ಸ್ಟ್ ಸೆಕೆಂಡರಿ ರಾಜಕಾಲುವೆ ಇದು. ಅದು ಆ ಕಡೆ ಹಾರಿಜಾಂಟಲ್ ಆಗಿ ಹೋಗ್ತಾ ಇರೋದು ಪ್ರೈಮರಿ ರಾಜಕಾಲುವೆ. ಅಲ್ಲಿಂದ ನೀರೆಲ್ಲ ಇಲ್ಲಿಗೆ ಡ್ರೈನ್ ನೀರ್ ಮೇಡಮ್. ಏನ್ ಬರುತ್ತೆ ಹಾವುಗಳು. ಇವಾಗ ಜಸ್ಟ್ ಹಾವು ನೋಡಿದ್ವಿ. ಇದಕ್ಕೆಲ್ಲ ಯಾರು ಮೇಡಮ್ ಕಾರಣ? ಕರೆಕ್ಟ್ ಆಗಿ ಪ್ಲಾನಿಂಗ್ ಇಲ್ಲ. ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಕ್ ಹೊರಟಿದ್ದಾರೆ. ಇರೋ BBMPನೇ ಸರಿ ಮಾಡಕ್ ಆಗ್ಲಿಲ್ಲ ಇವ್ರಿಗೆ. ಗ್ರೇಟರ್ ಬ್ಯಾಂಗ್ಳೂರ್ ಮಾಡಿ ಅದೇನು ಉದ್ಧಾರ ಮಾಡ್ತಾರೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಸ್ವಲ್ಪ ನೋಡ್ಕೊಳ್ಳಿ ಮೇಡಮ್, ನೀವೆಲ್ಲ ಮೀಡಿಯಾದವರು ಸಪೋರ್ಟ್ ಮಾಡಿದ್ರೆ. ವರುಣರಾಯ ಆರ್ಭಟಕ್ಕೆ ಮಳೆಗೆ ಇನ್ನ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿರುವಂತದ್ದು. ವರುಣಾರ್ಭಟಕ್ಕೆ ಮತ್ತೆ ಮುಳುಗಿದ ಸಾಯಿ ಲೇಔಟ್. 100ಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮನೆಯಿಂದ ಹೊರಬರೋಕೆ ಆಗದೆ ಜನರು ಪರದಾಡ್ತಿದ್ದಾರೆ. ಕೆಆರ್ಪುರದ ವಡ್ಡಿರಪಾಳ್ಯದಲ್ಲಿರ್ತಕ್ಕಂಥ ಸಾಯಿ ಲೇಔಟ್. ಈ ಸಾಯಿ ಲೇಔಟ್ ನಲ್ಲಿರುವಂತಹ ಮನೆಗೆ ಮಳೆ ನೀರು ನುಗ್ಗಿದೆ. ಅದನ್ನ ಹೊರ ಹಾಕೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ಸಾಯಿ ಲೇಔಟ್ನ ನಿವಾಸಿಗಳು. ಇನ್ನ ಸ್ಥಳಕ್ಕೆ ತುಷಾರ್ ಗಿರಿನಾಥ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಆದ್ರೆ ತುಷಾರ್ ಗಿರಿನಾಥ್ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಅಲ್ಲಿನ ಸ್ಥಳೀಯರು. ಜನರ ಪ್ರಶ್ನೆಗೆ ಉತ್ತರವನ್ನ ಕೊಡೋಕಾಗದೆ ಅಲ್ಲಿಂದ ಅಧಿಕಾರಿಗಳು ತೆರಳಿದ್ದಾರೆ. ಬಿಬಿಎಂಪಿಯ ಆಡಳಿತಾಧಿಕಾರಿಯಾದಂತಹ ಮಹೇಶ್ವರ ರಾವ್ ಅವರು ಕೂಡ ಭೇಟಿ ನೀಡಿದ್ರು. ಅದರ ಜೊತೆಗೆ ಇನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಒಂದು ಆಡಳಿತಾಧಿಕಾರಿಯಾದಂತಹ ತುಷಾರ್ ಗಿರಿನಾಥ್ ಅವರು ಕೂಡ ಭೇಟಿಯನ್ನ ನೀಡಿದ್ರು. ಆದ್ರೆ ಅಲ್ಲಿನ ಜನರ ಒಂದು ಪ್ರಶ್ನೆಗಳಿಗೆ ಆನ್ಸರೇ ಮಾಡದೆ ಅಲ್ಲಿಂದ ಹೊರಟೋಗ್ಬಿಟ್ರು. ಹೋದ ವರ್ಷನೂ ಇದೇ ತರನೇ ಬೋಟಲ್ ಬಂದಿದ್ರು, ಸಾಂತ್ವನ ಹೇಳಿದ್ರು, ನಾವೇನೋ ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಈ ಬಾರಿಯೂ ಕೂಡ ಅದೇ ಆಶ್ವಾಸನೆ, ಅದೇ ಪೊಳ್ಳು ಭರವಸೆಯನ್ನ ನೀಡಿ ಅಲ್ಲಿಂದ ಜನರ ಪ್ರಶ್ನೆಗೆ ಉತ್ತರ ನೀಡದೆ
ಹೊರಟೋಗಿದ್ದಾರೆ ತುಷಾರ್ ಗಿರಿನಾಥ್ ಅವರು ಹಾಗೆ ಮಹೇಶ್ವರ್ ರಾವ್ ಅವರು.